ಭಾರತಿ ಈಗಾಗಲೇ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ದಿನೇಶ್ ಹಾಗೂ ಅಭಿಷೇಕ್ ಸಾಕಷ್ಟು ವಿಚಾರಗಳ ಬಗ್ಗೆ. ಅದರ ಜೊತೆಯಲ್ಲಿ ಧರ್ಮಸ್ಥಳ ಧರ್ಮಕ್ಷೇತ್ರ ಸಾಕಷ್ಟು ಜನ ಯಾತ್ರಾರ್ಥಿಗಳು ಬರ್ತಾ ಇರ್ತಾರೆ. ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರದು, ಅವರ ನಂಬಿಕೆಗೆ ಧಕ್ಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಈಗ ಗಮನಿಸೋದಾದರೆ ಇವತ್ತು 5ನೇ ದಿನದ ಉತ್ಖನನ, ಅಲ್ಲಿದ್ದಂಥ ಸ್ಥಳೀಯರಾಗಿರ್ಬೋದು, ಅಲ್ಲಿ ಬರ್ತಾ ಇರೋರಂಥ ಆಗಿರ್ಬೋದು, ಅವ್ರಿಗೆ ಯಾವ ರೀತಿಯ ಸಿದ್ಧತೆಗಳನ್ನು ಅಥವಾ ಅವ್ರಿಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅಂತ. ಅಶ್ವಿನಿ, ಒಂದು ರೀತಿಯಲ್ಲಿ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದಿಷ್ಟು ಕುತೂಹಲಕಾರಿಯಾಗಿ ನಡೀತಿರುವಂಥದ್ದು. ಅದರಲ್ಲೂ ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರೋ ಜನರು ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಇತರೆ ದೇವಾಲಯಗಳಿಗೆ ಹೋಗಿ ದರ್ಶನ ಪಡಿತಾ ಇದ್ರು. ಆದರೆ ಇದೀಗ ಮತ್ತೊಂದು ರೋಚಕತೆ ಏನು ಅಂತಂದರೆ, ಸದ್ಯ ನಡೀತಿರುವ ಉತ್ಖನನ ಕಾರ್ಯದ ಜಾಗ ಅಂದರೆ ನೇತ್ರಾವತಿಯ ಸ್ಥಾನಘಟ್ಟ ಮತ್ತು ಸೇತುವೆ ಬಳಿ ಬಂದು ಇಲ್ಲಿ ಏನಾದರೂ ಸಿಗಬಹುದಾ, ಸದ್ಯ ನಡೀತಿರೋ ವಿದ್ಯಮಾನ ಅಂದರೆ ತಲೆಬುರುಡೆ ಪ್ರಕರಣ, ಎಲ್ಲಾದರೂ ಏನಾದರೂ ಪಳೆಯುಳಿಕೆಗಳು ಸಿಕ್ಕಿದ, ಬುರುಡೆಗಳು ಸಿಕ್ಕಿತ, ಆದ ಘಟನೆ ನಿಜವ ಅನ್ನುವ ಒಂದಿಷ್ಟು ಕುತೂಹಲವಾಗಿ ಅಲ್ಲಿ ಬಂದು ಕೂಡ ಸೆಲ್ಫಿಗಳನ್ನು ಕ್ಲಿಕ್ಕಿಸೋದಾಗಲಿ, ಅಲ್ಲಿ ಬಂದು ನಿಲ್ಲುವುದಾಗಲಿ ಮಾಡ್ತಾ ಇದ್ದಾರೆ ಅನ್ಬೋದು. ಯಾಕಂದರೆ ಜನರ ತಲೆ ಸದ್ಯ ಏನಂದರೆ ಚಿತ್ತ ಇರೋದು ಧರ್ಮಸ್ಥಳದ ಹತ್ರ ಇರುವಂಥದ್ದು. 13 ಜಾಗಗಳನ್ನೇ ಈಗ ಏನು ಮುಸುಕುದಾರಿ ಗುರುತಿಸಿದ ಜಾಗ ಏನಿದ್ದಾವೆ ಅಲ್ಲಿ ನಂಬರ್ 6ರಲ್ಲಿ ಒಂದಿಷ್ಟು ಪಳೆಯುಳಿಕೆಗಳು ಸಿಕ್ಕಿರುವಂಥದ್ದು ಉತ್ಖನನ ಕಾರ್ಯದಲ್ಲಿ. ಈಗ 8 ಆಯಿತು, 7 ಆಯಿತು, ಇಂದು 9ನೇ ಜಾಗವನ್ನು ಅಗಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. 9ನೇದರಲ್ಲಿ ಏನೋ ಸಿಗುತ್ತೆ ಅಂದರೆ ಬಹು ನಿರೀಕ್ಷೆ, ಅಂದರೆ ಯಾವುದೋ ಒಂದು ಚಿತ್ರ ಬಂದಾಗ ಯಾವ ರೀತಿ ಜನ ನಿರೀಕ್ಷೆ ಮಾಡ್ತಾರೋ ಅದೇ ರೀತಿಯಾಗಿ ಇವತ್ತು 9ರಲ್ಲಿ ಸಿಕ್ಕಬಹುದು, ನಾಳೆ 10ರಲ್ಲಿ ಸಿಕ್ಕಬಹುದು ಅಂಥೇಳಿ ಒಂದಿಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಅದನ್ನು ಕೂಡ ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳಿಗೆ ಸದ್ಯ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಒಂದು ಸ್ನಾನಘಟ್ಟದ ಬಳಿ 1-2 ದಿನ ಸಮಸ್ಯೆ ಆಯಿತು. ಅಂದರೆ ಏನು ಶೋಧ ಕಾರ್ಯ ನೋಡೋ ಸಮಯದಲ್ಲಿ ನದಿಯಿಂದ ಜನರನ್ನ ಅಲ್ಲಿ ಸ್ನಾನಕ್ಕಾಗಿ ಬಿಡ್ತಿರಲಿಲ್ಲ. ಈಗ ಸದ್ಯ ಅರಣ್ಯ ಪ್ರದೇಶದಲ್ಲಿರುವ ಈ 9ನೇ ಜಾಗವನ್ನು ನಮಗೂ ಕೂಡ ನೋಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಒಂದು ಕಡೆಗೆ ಕಂಡರೂ ಕೂಡ ಒಂದಿಷ್ಟು ಗ್ರೀನ್ ಮ್ಯಾಟ್ಗಳನ್ನು ಹಾಕಿ ಶೋಧ ಕಾರ್ಯ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಶ್ವಿನಿ. ಹೀಗಾಗಿ ಅಲ್ಲೂ ಕೂಡ ಅವಕಾಶ ಇಲ್ಲ ಅಂತ ಹೇಳ್ಬೋದು. ಇನ್ನು ಕಣ್ಣಿಗೆ ಕಣ್ಣಂತ ನಿನ್ನೆ ನಂಬರ್ 8 ಏನಿತ್ತು ಅದು ಸೇತುವೆ ಪಕ್ಕದಲ್ಲೇ ಇತ್ತು. ಆದರೂ ಕೂಡ ಗ್ರೀನ್ ಮ್ಯಾಟ್ಗಳನ್ನು ಹಾಕಿ, ಅಧಿಕಾರಿಗಳಿಗೆ ಕುರ್ಚಿಗಳನ್ನು ಹಾಕಿ, ಯಾವುದೇ ರೀತಿಯಾಗೂ ಮಾಧ್ಯಮಗಳಿಗೆ ವಿಡಿಯೋಲ್ ಸಿಗೋದ ಹಾಗೆ, ಜನರಿಗೂ ಕೂಡ ನೋಡಲಿಕ್ಕೆ ಆಗೋದಿಲ್ಲ ಅನ್ನೋ ಹಾಗೆ ಮಾಡಿಟ್ಟು ಶೋಧ ಕಾರ್ಯ ಮಾಡಿದರು. ನಿನ್ನೆ 8ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. 8ರಲ್ಲಿ ಸಿಗುತ್ತಾ ಮೂಳೆ ಗಂಟು ಅಂಥೇಳಿ ಜನರು ಮಾತನಾಡ್ಕೊಳ್ತಾ ಇದ್ದರು. ಆದರೆ ಆ ಪ್ರಸಂಗ ಆಗಿಲ್ಲ. ಇವತ್ತು 9ನೇ ಜಾಗವನ್ನು ಅಗಿಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಲ್ಲೊಂದಿಷ್ಟು ಬಹಳಷ್ಟು ನಿರೀಕ್ಷೆ ಇದೆ. ಯಾಕಂದರೆ ಸಿಕ್ಕಂಥ 6 ಏನಿದೆ ಅದು ಕೂಡ ದಟ್ಟವಾದ ಅರಣ್ಯ ಪ್ರದೇಶದಲ್ಲೇ ಇತ್ತು. ಇವತ್ತು ಅಗಿಯುವ 9 ಕೂಡ ದಟ್ಟವಾದ ಅರಣ್ಯ ಪ್ರದೇಶದ ಒಳಗಡೆ ಇರುವಂಥದ್ದು. ಅಲ್ಲಿ ಗ್ರೀನ್ ಮ್ಯಾಟ್ ಹಾಕಿದ್ರು ಅಥವಾ ಹಾಕದಿದ್ದರೂ ಕೂಡ ಅಲ್ಲಿ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಜೊತೆಗೆ ಅಧಿಕಾರಿಗಳಿಗೆ ಮೊಬೈಲ್ಗಳನ್ನು, ಅಂದರೆ ಮೊದಲ ದಿನ ಏನು ಉತ್ಖನನ ಆಯಿತು ನಂಬರ್ 6ರಲ್ಲಿ ಸಿಕ್ಕಾಗ ಬಹುಬೇಗ ಮಾಧ್ಯಮಕ್ಕೆ ಒಂದಿಷ್ಟು ಮಾಹಿತಿ ಸಿಕ್ಕಿತ್ತು. ಮಾಹಿತಿ ಸೋರಿಕೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ತೆಗೆದುಕೊಂಡು ಇದೀಗ ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಬಳಿ ಮೊಬೈಲನ್ನು ತರುವ ಹಾಗಿಲ್ಲ, ಅಥವಾ ಸ್ವಿಚ್ ಆಫ್ ಮಾಡಿ ಒಂದೆಡೆ ಇಟ್ಟು ಹೋಗುವಂಥ ವ್ಯವಸ್ಥೆ ಕೂಡ ನಡೀತಿರುವಂಥದ್ದು. ಜೊತೆಗೆ ಏನು ದಿನ ಬೆಳಗಾದರೆ ಇಲ್ಲಿ ಅಗಿಲಿಕ್ಕೆ ಬರ್ತಿರುವ ಕಾರ್ಮಿಕರನ್ನು ದಿನ ಬದಲಾವಣೆ ಮಾಡಲಾಗ್ತಾ ಇದೆ. ಒಂದೆಡೆ ಅವರು ಕೆಲಸ ಮಾಡಿ ಸುಸ್ತಾಗ್ತಾ ಇದ್ದಾರಂಥ ಬದಲಾವಣೆನೋ ಅಥವಾ ಮತ್ತೊಂದಿಷ್ಟು ಎಕ್ಸ್ಪರ್ಟ್ಗಳು ಬೇಕು ಅನ್ನುವ ಒಂದು ವಿಚಾರದಲ್ಲೋ ಗೊತ್ತಿಲ್ಲ. ಆದರೆ ನಿನ್ನೆ ಒಂದೇ ದಿನಕ್ಕೆ ಮೂಡುಬಿದಿರೆಯಿಂದ 10 ಜನ ಬಂದರೆ ಆಸಾಂನ 6-7 ಯುವಕರು ಕೂಡ ಇದ್ದಂಥವು. ಮೊದಲ ದಿನ ಏನು ಪೌರ ಕಾರ್ಮಿಕರಿದ್ದರು, ಅವರು ಧರ್ಮಸ್ಥಳ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಾಗಿದ್ದರು. ಇವತ್ತೂ ಕೂಡ ಬದಲಾವಣೆ ಮಾಡುವಂಥ ವಿಚಾರದಲ್ಲಿ ಸದ್ಯ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಮುಂದೆ ಯುವಕರು ಇರ್ತಾರೆ. ಅಲ್ಲಿ ಬಂದು ಸಿಗ್ನೇಚರ್ನ ಮಾಡಿ ಅವರು ಡ್ಯೂಟಿಗೆ ಹೋಗುವಂಥ ವ್ಯವಸ್ಥೆ ಆಗಿರುವಂಥದ್ದು. ಅಶ್ವಿನಿ. ಆಲ್ ರೈಟ್ ಮಾರುತಿ, ದಿನೇಶ್ ಅಂಡ್ ಅಭಿಷೇಕ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ಭಾರತಿ ಈಗಾಗಲೇ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ದಿನೇಶ್ ಹಾಗೂ ಅಭಿಷೇಕ್ ಸಾಕಷ್ಟು ವಿಚಾರಗಳ ಬಗ್ಗೆ. ಅದರ ಜೊತೆಯಲ್ಲಿ ಧರ್ಮಸ್ಥಳ ಧರ್ಮಕ್ಷೇತ್ರ ಸಾಕಷ್ಟು ಜನ ಯಾತ್ರಾರ್ಥಿಗಳು ಬರ್ತಾ ಇರ್ತಾರೆ. ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು, ಅವರ ನಂಬಿಕೆಗೆ ಧಕ್ಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಈಗ ಗಮನಿಸೋದಾದರೆ ಇವತ್ತು 5ನೇ ದಿನದ ಉತ್ಖನನ, ಅಲ್ಲಿದ್ದಂಥ ಸ್ಥಳೀಯರಾಗಿರ್ಬೋದು, ಅಲ್ಲಿ ಬರ್ತಾ ಇರೋರಂಥ ಆಗಿರ್ಬೋದು, ಅವರಿಗೆ ಯಾವ ರೀತಿಯ ಸಿದ್ಧತೆಗಳನ್ನು ಅಥವಾ ಅವ್ರಿಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅಂತ. ಅಶ್ವಿನಿ, ಒಂದು ರೀತಿಯಲ್ಲಿ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದಿಷ್ಟು ಕುತೂಹಲಕಾರಿಯಾಗಿ ನಡೀತಿರುವಂಥದ್ದು. ಅದರಲ್ಲೂ ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರೋ ಜನರು ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಇತರೆ ದೇವಾಲಯಗಳಿಗೆ ಹೋಗಿ ದರ್ಶನ ಪಡಿತಾ ಇದ್ರು. ಆದರೆ ಇದೀಗ ಮತ್ತೊಂದು ರೋಚಕತೆ ಏನು ಅಂತಂದರೆ, ಸದ್ಯ ನಡೀತಿರುವ ಉತ್ಖನನ ಕಾರ್ಯದ ಜಾಗ ಅಂದರೆ ನೇತ್ರಾವತಿಯ ಸ್ಥಾನಘಟ್ಟ ಮತ್ತು ಸೇತುವೆ ಬಳಿ ಬಂದು ಇಲ್ಲಿ ಏನಾದರೂ ಸಿಗಬಹುದಾ,
ಸದ್ಯ ನಡೀತಿರೋ ವಿದ್ಯಮಾನ ಅಂದರೆ ತಲೆಬುರುಡೆ ಪ್ರಕರಣ. ಎಲ್ಲಾದರೂ ಏನಾದರೂ ಪಳೆಯುಳಿಕೆಗಳು ಸಿಕ್ಕಿದ, ಬುರುಡೆಗಳು ಸಿಕ್ಕಿತ, ಆದ ಘಟನೆ ನಿಜವ ಅನ್ನುವ ಒಂದಿಷ್ಟು ಕುತೂಹಲವಾಗಿ ಅಲ್ಲಿ ಬಂದು ಕೂಡ ಸೆಲ್ಫಿಗಳನ್ನು ಕ್ಲಿಕ್ಕಿಸುವುದಾಗಲಿ, ಅಲ್ಲಿ ಬಂದು ನಿಲ್ಲುವುದಾಗಲಿ ಮಾಡ್ತಾ ಇದ್ದಾರೆ ಅನ್ಬೋದು. ಯಾಕಂದರೆ ಜನರ ತಲೆ ಸದ್ಯ ಏನಂದರೆ ಚಿತ್ತ ಇರೋದು ಧರ್ಮಸ್ಥಳದ ಹತ್ರ ಇರುವಂಥದ್ದು. 13 ಜಾಗಗಳನ್ನೇ ಈಗ ಏನು ಮುಸುಕುದಾರಿ ಗುರುತಿಸಿದ ಜಾಗ ಏನಿದ್ದಾವೆ ಅಲ್ಲಿ ನಂಬರ್ 6ರಲ್ಲಿ ಒಂದಿಷ್ಟು ಪಳೆಯುಳಿಕೆಗಳು ಸಿಕ್ಕಿರುವಂಥದ್ದು ಉತ್ಖನನ ಕಾರ್ಯದಲ್ಲಿ. ಈಗ 8 ಆಯಿತು, 7 ಆಯಿತು, ಇಂದು 9ನೇ ಜಾಗವನ್ನು ಅಗಿಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. 9ನೇದರಲ್ಲಿ ಏನೋ ಸಿಗುತ್ತೆ ಅಂದರೆ ಬಹು ನಿರೀಕ್ಷೆ, ಅಂದರೆ ಯಾವುದೋ ಒಂದು ಚಿತ್ರ ಬಂದಾಗ ಯಾವ ರೀತಿ ಜನ ನಿರೀಕ್ಷೆ ಮಾಡ್ತಾರೋ ಅದೇ ರೀತಿಯಾಗಿ ಇವತ್ತು 9ರಲ್ಲಿ ಸಿಕ್ಕಬಹುದು, ನಾಳೆ 10ರಲ್ಲಿ ಸಿಕ್ಕಬಹುದು ಅಂತೇಳಿ ಒಂದಿಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಅದನ್ನು ಕೂಡ ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳಿಗೆ ಸದ್ಯ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಒಂದು ಸ್ನಾನಘಟ್ಟದ ಬಳಿ 1-2 ದಿನ ಸಮಸ್ಯೆ ಆಯಿತು. ಅಂದರೆ ಏನು ಶೋಧ ಕಾರ್ಯ ನೋಡೋ ಸಮಯದಲ್ಲಿ ನದಿಯಿಂದ ಜನರನ್ನ ಅಲ್ಲಿ ಸ್ನಾನಕ್ಕಾಗಿ ಬಿಡ್ತಿರಲಿಲ್ಲ. ಈಗ ಸದ್ಯ ಅರಣ್ಯ ಪ್ರದೇಶದಲ್ಲಿರುವ ಈ 9ನೇ ಜಾಗವನ್ನು ನಮಗೂ ಕೂಡ ನೋಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಒಂದು ಕಡೆಗೆ ಕಂಡರೂ ಕೂಡ ಒಂದಿಷ್ಟು ಗ್ರೀನ್ ಮ್ಯಾಟ್ಗಳನ್ನು ಹಾಕಿ ಶೋಧ ಕಾರ್ಯ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಶ್ವಿನಿ. ಹೀಗಾಗಿ ಅಲ್ಲೂ ಕೂಡ ಅವಕಾಶ ಇಲ್ಲ ಅಂತ ಹೇಳ್ಬೋದು. ಇನ್ನು ಕಣ್ಣಿಗೆ ಕಣ್ಣಂತ ನಿನ್ನೆ ನಂಬರ್ 8 ಏನಿತ್ತು ಅದು ಸೇತುವೆ ಪಕ್ಕದಲ್ಲೇ ಇತ್ತು. ಆದರೂ ಕೂಡ ಗ್ರೀನ್ ಮ್ಯಾಟ್ಗಳನ್ನು ಹಾಕಿ, ಅಧಿಕಾರಿಗಳಿಗೆ ಕುರ್ಚಿಗಳನ್ನು ಹಾಕಿ, ಯಾವುದೇ ರೀತಿಯಾಗೂ ಮಾಧ್ಯಮಗಳಿಗೆ ವಿಡಿಯೋಲ್ ಸಿಗೋದ ಹಾಗೆ, ಜನರಿಗೂ ಕೂಡ ನೋಡಲಿಕ್ಕೆ ಆಗೋದಿಲ್ಲ ಅನ್ನೋ ಹಾಗೆ ಮಾಡಿಟ್ಟು ಶೋಧ ಕಾರ್ಯ ಮಾಡಿದರು. ನಿನ್ನೆ 8ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. 8ರಲ್ಲಿ ಸಿಗುತ್ತಾ ಮೂಳೆ ಗಂಟು ಅಂತೇಳಿ ಜನರು ಮಾತನಾಡ್ಕೊಳ್ತಾ ಇದ್ದರು. ಆದರೆ ಆ ಪ್ರಸಂಗ ಆಗಿಲ್ಲ. ಇವತ್ತು 9ನೇ ಜಾಗವನ್ನು ಅಗಿಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಲ್ಲೊಂದಿಷ್ಟು ಬಹಳಷ್ಟು ನಿರೀಕ್ಷೆ ಇದೆ. ಯಾಕಂದರೆ ಸಿಕ್ಕಂಥ 6 ಏನಿದೆ ಅದು ಕೂಡ ದಟ್ಟವಾದ ಅರಣ್ಯ ಪ್ರದೇಶದಲ್ಲೇ ಇತ್ತು. ಇವತ್ತು ಅಗಿಯುವ 9 ಕೂಡ ದಟ್ಟವಾದ ಅರಣ್ಯ ಪ್ರದೇಶದ ಒಳಗಡೆ ಇರುವಂಥದ್ದು. ಅಲ್ಲಿ ಗ್ರೀನ್ ಮ್ಯಾಟ್ ಹಾಕಿದ್ರು ಅಥವಾ ಹಾಕದಿದ್ದರೂ ಕೂಡ ಅಲ್ಲಿ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಜೊತೆಗೆ ಅಧಿಕಾರಿಗಳಿಗೆ ಮೊಬೈಲ್ಗಳನ್ನು, ಅಂದರೆ ಮೊದಲ ದಿನ ಏನು ಉತ್ಖನನ ಆಯಿತು ನಂಬರ್ 6ರಲ್ಲಿ ಸಿಕ್ಕಾಗ ಬಹುಬೇಗ ಮಾಧ್ಯಮಕ್ಕೆ ಒಂದಿಷ್ಟು ಮಾಹಿತಿ ಸಿಕ್ಕಿತ್ತು. ಮಾಹಿತಿ ಸೋರಿಕೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ತಿಳಿದುಕೊಂಡು ಇದೀಗ ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಬಳಿ ಮೊಬೈಲನ್ನು ತರುವ ಹಾಗಿಲ್ಲ, ಅಥವಾ ಸ್ವಿಚ್ ಆಫ್ ಮಾಡಿ ಒಂದೆಡೆ ಇಟ್ಟು ಹೋಗುವಂಥ ವ್ಯವಸ್ಥೆ ಕೂಡ ನಡೀತಿರುವಂಥದ್ದು. ಜೊತೆಗೆ ಏನು ದಿನ ಬೆಳಗಾದರೆ ಇಲ್ಲಿ ಅಗಿಲಿಕ್ಕೆ ಬರ್ತಿರುವ ಕಾರ್ಮಿಕರನ್ನು ದಿನ ಬದಲಾವಣೆ ಮಾಡಲಾಗ್ತಾ ಇದೆ. ಒಂದೆಡೆ ಅವರು ಕೆಲಸ ಮಾಡಿ ಸುಸ್ತಾಗ್ತಾ ಇದ್ದಾರೆ ಅಂತ ಬದಲಾವಣೆನೋ ಅಥವಾ ಮತ್ತೊಂದಿಷ್ಟು ಎಕ್ಸ್ಪರ್ಟ್ಗಳು ಬೇಕು ಅನ್ನೋ ಒಂದು ವಿಚಾರದಲ್ಲೋ ಗೊತ್ತಿಲ್ಲ. ಆದರೆ ನಿನ್ನೆ ಒಂದೇ ದಿನಕ್ಕೆ ಮೂಡುಬಿದಿರೆಯಿಂದ 10 ಜನ ಬಂದರೆ ಅಸ್ಸಾಂನ 6-7 ಯುವಕರು ಕೂಡ ಇದ್ದಂಥದ್ದು. ಮೊದಲ ದಿನ ಏನು ಪೌರ ಕಾರ್ಮಿಕರಿದ್ದರು, ಅವರು ಧರ್ಮಸ್ಥಳ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಾಗಿದ್ದರು. ಇವತ್ತೂ ಕೂಡ ಬದಲಾವಣೆ ಮಾಡುವಂಥ ವಿಚಾರದಲ್ಲಿ ಸದ್ಯ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಮುಂದೆ ಯುವಕರು ಇರ್ತಾರೆ. ಅಲ್ಲಿ ಬಂದು ಸಿಗ್ನೇಚರ್ನ ಮಾಡಿ ಅವರು ಡ್ಯೂಟಿಗೆ ಹೋಗುವಂಥ ವ್ಯವಸ್ಥೆ ಆಗಿರುವಂಥದ್ದು. ಅಶ್ವಿನಿ. ಆಲ್ ರೈಟ್ ಮಾರುತಿ, ದಿನೇಶ್ ಅಂಡ್ ಅಭಿಷೇಕ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ಮಾರುತಿ ಈಗಾಗಲೇ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ದಿನೇಶ್ ಹಾಗೂ ಅಭಿಷೇಕ್ ಸಾಕಷ್ಟು ವಿಚಾರಗಳ ಬಗ್ಗೆ. ಅದರ ಜೊತೆಯಲ್ಲಿ ಧರ್ಮಸ್ಥಳ ಧರ್ಮಕ್ಷೇತ್ರ ಸಾಕಷ್ಟು ಜನ ಯಾತ್ರಾರ್ಥಿಗಳು ಬರ್ತಾ ಇರ್ತಾರೆ. ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು, ಅವರ ನಂಬಿಕೆಗೆ ಧಕ್ಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಈಗ ಗಮನಿಸೋದಾದರೆ ಇವತ್ತು 5ನೇ ದಿನದ ಉತ್ಖನನ, ಅಲ್ಲಿದ್ದಂಥ ಸ್ಥಳೀಯರಾಗಿರ್ಬೋದು, ಅಲ್ಲಿ ಬರ್ತಾ ಇರೋರಂಥ ಆಗಿರ್ಬೋದು, ಅವ್ರಿಗೆ ಯಾವ ರೀತಿಯ ಸಿದ್ಧತೆಗಳನ್ನು ಅಥವಾ ಅವ್ರಿಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅಂತ. ಅಶ್ವಿನಿ, ಒಂದು ರೀತಿಯಲ್ಲಿ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದಿಷ್ಟು ಕುತೂಹಲಕಾರಿಯಾಗಿ ನಡೀತಿರುವಂಥದ್ದು. ಅದರಲ್ಲೂ ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರೋ ಜನರು ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಇತರೆ ದೇವಾಲಯಗಳಿಗೆ ಹೋಗಿ ದರ್ಶನ ಪಡಿತಾ ಇದ್ರು. ಆದರೆ ಇದೀಗ ಮತ್ತೊಂದು ರೋಚಕತೆ ಏನು ಅಂತಂದರೆ, ಸದ್ಯ ನಡೀತಿರುವ ಉತ್ಖನನ ಕಾರ್ಯದ ಜಾಗ, ಅಂದರೆ ನೇತ್ರಾವತಿಯ ಸ್ನಾನಘಟ್ಟ ಮತ್ತು ಸೇತುವೆ ಬಳಿ ಬಂದು ಇಲ್ಲಿ ಏನಾದರೂ ಸಿಗಬಹುದಾ, ಸದ್ಯ ನಡೀತಿರೋ ವಿದ್ಯಮಾನ ಅಂದರೆ ತಲೆಬುರುಡೆ ಪ್ರಕರಣ. ಎಲ್ಲಾದರೂ ಏನಾದರೂ ಪಳೆಯುಳಿಕೆಗಳು ಸಿಕ್ಕಿದ, ಬುರುಡೆಗಳು ಸಿಕ್ಕಿತ, ಆದ ಘಟನೆ ನಿಜವ ಅನ್ನುವ ಒಂದಿಷ್ಟು ಕುತೂಹಲವಾಗಿ ಅಲ್ಲಿ ಬಂದು ಕೂಡ ಸೆಲ್ಫಿಗಳನ್ನು ಕ್ಲಿಕ್ಕಿಸುವುದಾಗಲಿ, ಅಲ್ಲಿ ಬಂದು ನಿಲ್ಲುವುದಾಗಲಿ ಮಾಡ್ತಾ ಇದ್ದಾರೆ ಅನ್ಬೋದು. ಯಾಕಂದರೆ ಜನರ ತಲೆ ಸದ್ಯ ಏನಂದರೆ ಚಿತ್ತ ಇರೋದು ಧರ್ಮಸ್ಥಳದ ಹತ್ರ ಇರುವಂಥದ್ದು. 13 ಜಾಗಗಳನ್ನೇ ಈಗ ಏನು ಮುಸುಕುದಾರಿ ಗುರುತಿಸಿದ ಜಾಗ ಏನಿದ್ದಾವೆ ಅಲ್ಲಿ ನಂಬರ್ 6ರಲ್ಲಿ ಒಂದಿಷ್ಟು ಪಳೆಯುಳಿಕೆಗಳು ಸಿಕ್ಕಿರುವಂಥದ್ದು ಉತ್ಖನನ ಕಾರ್ಯದಲ್ಲಿ. ಈಗ 8 ಆಯಿತು, 7 ಆಯಿತು, ಇಂದು 9ನೇ ಜಾಗವನ್ನು ಅಗಿಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. 9ನೇದರಲ್ಲಿ ಏನೋ ಸಿಗುತ್ತೆ ಅಂದರೆ ಬಹು ನಿರೀಕ್ಷೆ, ಅಂದರೆ ಯಾವುದೋ ಒಂದು ಚಿತ್ರ ಬಂದಾಗ ಯಾವ ರೀತಿ ಜನ ನಿರೀಕ್ಷೆ ಮಾಡ್ತಾರೋ ಅದೇ ರೀತಿಯಾಗಿ ಇವತ್ತು 9ರಲ್ಲಿ ಸಿಕ್ಕಬಹುದು, ನಾಳೆ 10ರಲ್ಲಿ ಸಿಕ್ಕಬಹುದು ಅಂತೇಳಿ ಒಂದಿಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಅದನ್ನು ಕೂಡ ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳಿಗೆ ಸದ್ಯ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಒಂದು ಸ್ನಾನಘಟ್ಟದ ಬಳಿ 1-2 ದಿನ ಸಮಸ್ಯೆ ಆಯಿತು. ಅಂದರೆ ಏನು ಶೋಧ ಕಾರ್ಯ ನೋಡೋ ಸಮಯದಲ್ಲಿ ನದಿಯಿಂದ ಜನರನ್ನ ಅಲ್ಲಿ ಸ್ನಾನಕ್ಕಾಗಿ ಬಿಡ್ತಿರಲಿಲ್ಲ. ಈಗ ಸದ್ಯ ಅರಣ್ಯ ಪ್ರದೇಶದಲ್ಲಿರುವ ಈ 9ನೇ ಜಾಗವನ್ನು
ನಮಗೂ ಕೂಡ ನೋಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಒಂದು ಕಡೆಗೆ ಕಂಡರೂ ಕೂಡ ಒಂದಿಷ್ಟು ಗ್ರೀನ್ ಮ್ಯಾಟ್ಗಳನ್ನು ಹಾಕಿ ಶೋಧ ಕಾರ್ಯ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಶ್ವಿನಿ. ಹೀಗಾಗಿ ಅಲ್ಲೂ ಕೂಡ ಅವಕಾಶ ಇಲ್ಲ ಅಂತ ಹೇಳ್ಬೋದು. ಇನ್ನು ಕಣ್ಣಿಗೆ ಕಣ್ಣಂತ ನಿನ್ನೆ ನಂಬರ್ 8 ಏನಿತ್ತು ಅದು ಸೇತುವೆ ಪಕ್ಕದಲ್ಲೇ ಇತ್ತು. ಆದರೂ ಕೂಡ ಗ್ರೀನ್ ಮ್ಯಾಟ್ಗಳನ್ನು ಹಾಕಿ ಅಧಿಕಾರಿಗಳಿಗೆ ಕುರ್ಚಿಗಳನ್ನು ಹಾಕಿ ಯಾವುದೇ ರೀತಿಯಾಗೂ ಮಾಧ್ಯಮಗಳಿಗೆ ವಿಡಿಯೋಲ್ ಸಿಗೋದ ಹಾಗೆ ಜನರಿಗೂ ಕೂಡ ನೋಡಲಿಕ್ಕೆ ಆಗೋದಿಲ್ಲ ಅನ್ನೋ ಹಾಗೆ ಮಾಡಿಟ್ಟು ಶೋಧ ಕಾರ್ಯ ಮಾಡಿದರು. ನಿನ್ನೆ 8ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. 8ರಲ್ಲಿ ಸಿಗುತ್ತಾ ಮೂಳೆ ಗಂಟು ಅಂತೇಳಿ ಜನರು ಮಾತನಾಡ್ಕೊಳ್ತಾ ಇದ್ದರು. ಆದರೆ ಆ ಪ್ರಸಂಗ ಆಗಿಲ್ಲ. ಇವತ್ತು 9ನೇ ಜಾಗವನ್ನು ಅಗಿಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಲ್ಲೊಂದಿಷ್ಟು ಬಹಳಷ್ಟು ನಿರೀಕ್ಷೆ ಇದೆ. ಯಾಕಂದರೆ ಸಿಕ್ಕಂಥ 6 ಏನಿದೆ ಅದು ಕೂಡ ದಟ್ಟವಾದ ಅರಣ್ಯ ಪ್ರದೇಶದಲ್ಲೇ ಇತ್ತು. ಇವತ್ತು ಅಗಿಯುವ 9 ಕೂಡ ದಟ್ಟವಾದ ಅರಣ್ಯ ಪ್ರದೇಶದ ಒಳಗಡೆ ಇರುವಂಥದ್ದು. ಅಲ್ಲಿ ಗ್ರೀನ್ ಮ್ಯಾಟ್ ಹಾಕಿದ್ರು ಅಥವಾ ಹಾಕದಿದ್ದರೂ ಕೂಡ ಅಲ್ಲಿ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಜೊತೆಗೆ ಅಧಿಕಾರಿಗಳಿಗೆ ಮೊಬೈಲ್ಗಳನ್ನು ಅಂದರೆ ಮೊದಲ ದಿನ ಏನು ಉತ್ಖನನ ಆಯಿತು ನಂಬರ್ 6ರಲ್ಲಿ ಸಿಕ್ಕಾಗ ಬಹುಬೇಗ ಮಾಧ್ಯಮಕ್ಕೆ ಒಂದಿಷ್ಟು ಮಾಹಿತಿ ಸಿಕ್ಕಿತ್ತು. ಮಾಹಿತಿ ಸೋರಿಕೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ತೆಗೆದುಕೊಂಡು ಇದೀಗ ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಬಳಿ ಮೊಬೈಲನ್ನು ತರುವ ಹಾಗಿಲ್ಲ ಅಥವಾ ಸ್ವಿಚ್ ಆಫ್ ಮಾಡಿ ಒಂದೆಡೆ ಇಟ್ಟು ಹೋಗುವಂಥ ವ್ಯವಸ್ಥೆ ಕೂಡ ನಡೀತಿರುವಂಥದ್ದು. ಜೊತೆಗೆ ಏನು ದಿನ ಬೆಳಗಾದರೆ ಇಲ್ಲಿ ಅಗಿಲಿಕ್ಕೆ ಬರ್ತಿರುವ ಕಾರ್ಮಿಕರನ್ನು ದಿನ ಬದಲಾವಣೆ ಮಾಡಲಾಗ್ತಾ ಇದೆ. ಒಂದೆಡೆ ಅವರು ಕೆಲಸ ಮಾಡಿ ಸುಸ್ತಾಗ್ತಾ ಇದ್ದಾರಂಥ ಬದಲಾವಣೆನೋ ಅಥವಾ ಮತ್ತೊಂದಿಷ್ಟು ಎಕ್ಸ್ಪರ್ಟ್ಗಳು ಬೇಕು ಅನ್ನೋ ಒಂದು ವಿಚಾರದಲ್ಲೋ ಗೊತ್ತಿಲ್ಲ. ಆದರೆ ನಿನ್ನೆ ಒಂದೇ ದಿನಕ್ಕೆ ಮೂಡುಬಿದಿರೆಯಿಂದ 10 ಜನ ಬಂದರೆ ಅಸ್ಸಾಂನ 6-7 ಯುವಕರು ಕೂಡ ಇದ್ದಂಥದ್ದು. ಮೊದಲ ದಿನ ಏನು ಪೌರ ಕಾರ್ಮಿಕರಿದ್ದರು ಅವರು ಧರ್ಮಸ್ಥಳ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಾಗಿದ್ದರು. ಇವತ್ತೂ ಕೂಡ ಬದಲಾವಣೆ ಮಾಡುವಂಥ ವಿಚಾರದಲ್ಲಿ ಸದ್ಯ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಮುಂದೆ ಯುವಕರು ಇರ್ತಾರೆ. ಅಲ್ಲಿ ಬಂದು ಸಿಗ್ನೇಚರ್ನ ಮಾಡಿ ಅವರು ಡ್ಯೂಟಿಗೆ ಹೋಗುವಂಥ ವ್ಯವಸ್ಥೆ ಆಗಿರುವಂಥದ್ದು. ಅಶ್ವಿನಿ. All right, Maruti, Dinesh and Abhishek, thank you so much details.